HSRP ನಂಬರ್ ಪ್ಲೇಟ್ ಅಳವಡಿಕೆಗೆ ರಾಜ್ಯ ಸರ್ಕಾರ ಡಿಸೆಂಬರ್ 31ರವರೆಗೂ ಕೂಡ ಗಡುವನ್ನು ವಿಸ್ತರಣೆ ಮಾಡಿತ್ತು. ಆ ಗಡುವು ಮುಗಿದ ನಂತರ ಏನು ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ. ಹಾಗಾದರೆ ದಂಡವನ್ನು ವಿಧಿಸ್ತಾರಾ ಹೇಗೆ ಅನ್ನುವಂತಹ ಪ್ರಶ್ನೆಗೂ ಕೂಡ ಉತ್ತರ ಸಿಕ್ಕಿದೆ. ಸದ್ಯಕ್ಕೆ ದಂಡವನ್ನು ವಿಧಿಸಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಾಗಿ ಏನು ಕತೆ ಬನ್ನಿ ನೋಡ್ಕೊಂಡು ಬರೋಣ. ಕೋರ್ಟ್ನಿಂದ ಅಂತಿಮ ತೀರ್ಪು ಬರೋವರೆಗೆ HSRPಗೆ ದಂಡವಿಲ್ಲ. ಮೊದಲು HSRP ಹಾಕಿಸಿಕೊಳ್ಳಿ ಎನ್ನುತ್ತಿರೋ ಸಾರಿಗೆ ಇಲಾಖೆ. ಹೌದು, ಇಡೀ ದೇಶದಲ್ಲಿ ಒಂದೇ ಮಾದರಿಯ ನಂಬರ್ ಪ್ಲೇಟ್ ಇರಬೇಕು ಅನ್ನೋ ಉದ್ದೇಶದಿಂದ ಕೇಂದ್ರ ಸರ್ಕಾರ HSRP ನಂಬರ್ ಪ್ಲೇಟ್ ಹಾಕಿಸೋದಕ್ಕೆ ಸೂಚಿಸಿ 1.25 ವರ್ಷಗಳೇ ಕಳೆದಿದೆ. ರಾಜ್ಯ ಸರ್ಕಾರ ಕೂಡ HSRP ನಂಬರ್ ಪ್ಲೇಟ್ ಹಾಕಿಸಿಕೊಳ್ಳದ ವಾಹನಗಳಿಗೆ ದಂಡ ಹಾಕೋ ಪ್ಲಾನ್ ಕೂಡ ಮಾಡಿತ್ತು. ಆದರೆ ಸದ್ಯಕ್ಕೆ ದಂಡಾಸ್ತ್ರ ಪ್ರಯೋಗವನ್ನ ಸಾರಿಗೆ ಇಲಾಖೆ ಮುಂದಕ್ಕೆ ಹಾಕಿದೆ. ಹೌದು, HSRP ನಂಬರ್ ಪ್ಲೇಟ್ ವಿಚಾರವಾಗಿ ಹೈಕೋರ್ಟ್ನಲ್ಲಿ ಕೇಸ್ ನಡೆಯುತ್ತಿರೋದು ಎಲ್ಲರಿಗೂ ಗೊತ್ತಿರುವ ಸಂಗತಿ. ಇದೇ ಡಿಸೆಂಬರ್ 31ರವರೆಗೆ HSRP ನಂಬರ್ ಪ್ಲೇಟ್ ಹಾಕಿಸಿಕೊಳ್ಳೋದಕ್ಕೆ ಗಡುವು ಕೂಡ ಸಾರಿಗೆ ಇಲಾಖೆ ನೀಡಿದೆ. ಅದಾದ ಬಳಿಕವೂ ಈ ಗಡುವು ಮತ್ತೆ ಮುಂದುವರಿಯುವ ಸಾಧ್ಯತೆಗಳಿದ್ದು, ಕೋರ್ಟ್ನಿಂದ ಅಂತಿಮ ಆದೇಶ ಬರೋವರೆಗೆ ಯಾವುದೇ ದಂಡವನ್ನ ಹಾಕದಿರಲು ಸಾರಿಗೆ ಇಲಾಖೆ ನಿರ್ಧರಿಸಿದೆ. ಅಂತಿಮ ತೀರ್ಪು ಜನವರಿ ಅಂತ್ಯದ ವೇಳೆಗೆ ಬರಲಿದ್ದು, ಆ ಬಳಿಕ ಕೆಲ ದಿನಗಳ ಡೆಡ್ಲೈನ್ ನೀಡಿ ಬಳಿಕ ದಂಡವನ್ನ ಹಾಕೋದಕ್ಕೆ ಸಾರಿಗೆ ಇಲಾಖೆ ಚಿಂತನೆ ನಡೆಸಿದೆ. ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ಸ್ ಪೆಂಡಿಂಗ್ ಇದೆ. ತದನಂತರ ನಾವು ಹೇಳ್ಬೋದು ಏನು ಮಾಡಬೇಕು ಅಂತೇಳಿ. ಸದ್ಯಕ್ಕೆ ಎಕ್ಸ್ಟೆನ್ಷನ್ ಏನಿದೆ 31st ಅದು ಮತ್ತೊಮ್ಮೆ ಎಕ್ಸ್ಟೆನ್ಷನ್ ಆಗೋ ಸಾಧ್ಯತೆ ಕಾಣುತ್ತೆ. ಯಾಕಂದರೆ ಕೇಸಿನ ಇತ್ಯರ್ಥ ಆಗಿಲ್ಲ. ಕೇಸ್ ಎಲ್ಲಿವರೆಗೆ ಇತ್ಯರ್ಥ ಆಗಲ್ವೋ ಅಲ್ಲಿವರೆಗೆ ಎಕ್ಸ್ಟೆನ್ಷನ್ ಕೊಡಬೇಕಾಗ್ತದೆ. ಹಂಗಾಗಿ ಮುಂದಿನ ಎಕ್ಸ್ಟೆನ್ಷನ್ ನಾವು ಈ ತಿಂಗಳ ಕೊನೆಯಲ್ಲಿ ನಾವು ಇತ್ಯರ್ಥ ಮಾಡ್ತೀವಿ. ಅದನ್ನು ಅಂದರೆ ಹೇಳ್ತೀವಿ ಎಷ್ಟು ದಿವಸ ಅಂತೇಳಿ. ಇನ್ನು ರಾಜ್ಯದಲ್ಲಿ 2 ಕೋಟಿ ವಾಹನಗಳಿದ್ದು, ಇದರಲ್ಲಿ 25% 30% ವಾಹನಗಳು ಅಂದ್ರೆ 57 ಲಕ್ಷ ವಾಹನಗಳು HSRP ನಂಬರ್ ಅಳವಡಿಕೆ ಮಾಡಿಕೊಂಡಿದ್ದು, ಉಳಿದಂತೆ 1.5 ಕೋಟಿಯಷ್ಟು ವಾಹನಗಳು ಈ ನಂಬರ್ ಪ್ಲೇಟ್ ಹಾಕಿಸಿಕೊಳ್ಳಬೇಕಿದೆ. ದೇಶದ ಸೆಕ್ಯುರಿಟಿಗಾಗಿ ಮತ್ತು ವಾಹನದ ಸೇಫ್ಟಿಗಾಗಿ ಕ್ರೈಮ್ ರೇಟ್ ಕಡಿಮೆ ಮಾಡೋ ಉದ್ದೇಶದಿಂದ ಇದನ್ನ ಜಾರಿಗೆ ತಂದಿರೋದ್ರಿಂದ ಸಾರ್ವಜನಿಕರು ಸಹ ತಮ್ಮ ವಾಹನಗಳಿಗೆ ಈ ನಂಬರ್ ಪ್ಲೇಟ್ ಆದಷ್ಟು ಬೇಗ ಹಾಕಿಸಿಕೊಳ್ಳಿ ಎಂದು ಸಾರಿಗೆ ಇಲಾಖೆ ಸೂಚಿಸಿದೆ. ಸಾರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ದಯವಿಟ್ಟು ಎಲ್ಲರೂ ಕೂಡ HSRP ನಂಬರ್ ಪ್ಲೇಟ್ ಅಳವಡಿಸ್ಕೋಬೇಕು. ಯಾಕಂತ ಹೇಳಿದ್ರೆ ಇದು ದೇಶ ಭದ್ರತೆಗೆ ಮತ್ತು ಯೂನಿಫಾರ್ಮಿಟಿ, ದೇಶದಲ್ಲಿ ವೈಲೇಷನ್ಸ್ ಬೇಗ ಕಂಡುಹಿಡಿತಾರೆ. ಕಳ್ಳತನ ಆಗುತ್ತ ವಾಹನಗಳು ಈ ಥರದ್ದು ಎಲ್ಲವೂ ಕಡಿಮೆ ಆಗೋ ಸಾಧ್ಯತೆ ಇರ್ತದೆ. ಹಾಗಾಗಿ ಬೇಗ ತಮ್ಮ ವಾಹನ HSRP ಅಳವಡಿಸ್ಕೊಳ್ಳಿ. 27-28% ಮಾತ್ರ ಆಗಿದೆ. ಹೆಚ್ಚು ವಾಹನಗಳು ಇನ್ನೂ ಅಳವಡಿಸ್ಕೋಬೇಕಾಗಿದೆ. ಹಾಗಾಗಿ ಸಾರ್ವಜನಿಕರಲ್ಲಿ ರಿಕ್ವೆಸ್ಟ್ ಮಾಡೋದೇನೆಂದರೆ ಬೇಗ ಅಳವಡಿಸ್ಕೊಳ್ಳಿ. ಎನ್ಫೋರ್ಸ್ಮೆಂಟ್ ಮಾಡೋ ಸಂದರ್ಭದಲ್ಲಿ ತಮ್ಮ ತೊಂದರೆ ಆಗುವಂಥದ್ದು ಬೇಡ, ಮತ್ತೆ ಅಲ್ಲಿ ದಂಡ ಕಟ್ಟುವಂಥದ್ದು ಬೇಡ. ಒಟ್ನಲ್ಲಿ ಕೋರ್ಟ್ ತೀರ್ಪು ಬಂದ್ಮೇಲೆ ನೋಡೋಣ ಅಂತ ಕಾಯೋ ಬದಲು ಆದಷ್ಟು ಬೇಗ ನೀವು ನಿಮ್ಮ ವಾಹನಗಳಿಗೆ HSRP ನಂಬರ್ ಅಳವಡಿಕೆ ಮಾಡಿಸಿಕೊಳ್ಳಿ. ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.